ರಾಜೇಶ್ವರಿ ಶ್ರೀ ಪಾರ್ವತಿ ಪರಮೇಶ್ವರಿ ಸನ್ನಿಧಾನದಲ್ಲಿ ಹಾಗೂ ಎಲ್ಲ ರಾಮೇಶ್ವರನ ಪರಿವಾರ ದೇವತೆಗಳಲ್ಲಿ ಕರಮುಗಿದು ಶಿರವಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಈ ಒಂದು ಶರನ್ನವರಾತ್ರಿಯ ಉತ್ಸವದ ಅಂಗವಾಗಿ ನಿನ್ನ ಸಾನ್ನಿಧ್ಯದಲ್ಲಿ ಈ ಶರನ್ನವರಾತ್ರಿ ಉತ್ಸವವನ್ನು ಮಾಡಿಕೊಳ್ಳಬೇಕು ಎನ್ನುವುದಾಗಿ ಸತ್ಸಂಕಲ್ಪವನ್ನು ಹೊತ್ತು ಎಲ್ಲ ಬೆಳಗಿ ಸೀಮೆಯ ಸದ್ಭಕ್ತರು, ದೇವಳದ ಅರ್ಚಕರು, ಉಪಾಧಿವಂತರು, ಯಜಮಾನರು, ಚಾಕರಿವಾದರು, ಮೂರ್ತಿಕರು, ಹೀಗೆ ಬೆಳಗಿ ಸೀಮೆಯ ಎಲ್ಲ ಸದ್ಭಕ್ತರು ಕೂಡ ನಿನ್ನ ಅಡಿದಾವರಿಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದಾರೆ. ಈ ಒಂದು ಉತ್ತಮವಾದಂತಹ ವ್ರತವನ್ನು ಯಾವ ರೀತಿಯಾಗಿ ಮಾಡಿಕೊಳ್ಳಬೇಕು ಅನ್ನುವಂಥದ್ದು ಪೂರ್ಣ ಪ್ರಮಾಣದ ಜ್ಞಾನವಿಲ್ಲದಿದ್ದರೂ ನಮ್ಮ ಭಕ್ತ್ಯಾನುಸಾರ ಶಕ್ತ್ಯಾನುಸಾರ ನಿಮಗೆ ಆ ಸೇವೆಯನ್ನು ಸಮರ್ಪಿಸಬೇಕು ಎನ್ನುವುದಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಹೊಂದಿದ್ದೇವೆ. ಅಂತಹ ಸಂಕಲ್ಪ ಶಿವಸಂಕಲ್ಪವಾಗಬೇಕು, ನಿನ್ನ ಸಂಕಲ್ಪವಾಗಬೇಕು. ತನ್ಮೂಲಕ ಈ ಒಂದು ಕ್ಷೇತ್ರಕ್ಕೆ ಎಲ್ಲ ಭಕ್ತಾದಿಗಳಿಗೂ ಕೂಡ ಉತ್ತರೋತ್ತರ ಅಭಿವೃದ್ಧಿಯಾಗಬೇಕು. ಆ ಒಂದು ನವರಾತ್ರಿ ಉತ್ಸವದ ಸಾಂಗ ಫಲ ಅನ್ನುವಂಥದ್ದು ಎಲ್ಲ ಭಕ್ತಾದಿಗಳಿಗೂ ಅನುಗ್ರಹವಾಗಬೇಕು, ಎಲ್ಲ ಭಕ್ತಾದಿಗಳಿಗೂ ಕೂಡ ಪ್ರಾಪ್ತಿಯಾಗಬೇಕು. ತನ್ಮೂಲಕ ಎಲ್ಲ ಕಡೆಯೂ ಕೂಡ ಮಂಗಲಮಯವಾದಂತಹ ವಾತಾವರಣ ಪ್ರಾಪ್ತಿಯಾಗಬೇಕು. ಕ್ಷೇತ್ರಕ್ಕೆ ಕ್ಷೇತ್ರಾಭಿವೃದ್ಧಿಯಾಗಬೇಕು, ಕ್ಷೇತ್ರತ್ವ ಪ್ರಾಪ್ತಿಯಾಗಬೇಕು. ನಿನ್ನ ಸಂಪೂರ್ಣ ಅನುಗ್ರಹದಿಂದ ಅವೆಲ್ಲವೂ ಕೂಡ ಸಾಧ್ಯ. ಈ ಒಂದು ನವರಾತ್ರಿಯಲ್ಲಿ ಯಾರು ನಿನ್ನನ್ನು ಉತ್ಸವವನ್ನು ಮಾಡ್ತಾರೋ, ಯಾರು ನಿನ್ನನ್ನು ಆರಾಧಿಸ್ತಾರೋ ಅವರಿಗೆ ಸರ್ವವನ್ನು ಕೊಡ್ತೇನೆ ಎನ್ನುವುದಾಗಿ ನೀನೇ ಹೇಳಿರತಕ್ಕಂತಹ ಮಾತಿದೆ. ಹಾಗಾಗಿ ನವದುರ್ಗೆ ಸ್ವರೂಪಿಣಿಯಾಗಿರತಕ್ಕಂತಹ ನಿನ್ನಲ್ಲಿ ಪ್ರತಿದಿನವೂ ಕೂಡ ಆಯಾ ದೇವತೆಗಳ ಸ್ವರೂಪವನ್ನು ಆವಾಹಿಸಿ ನಿನಗೆ ಉಪಯುಕ್ತವಾದಂತಹ ಫಲಪಂಚಾಮೃತಾಭಿಷೇಕಗಳು, ಅರ್ಚನೆ, ಧ್ಯಾನ, ಆವಾಹನ, ಷೋಡಶೋಪಚಾರ ಫಲ, ಪತ್ರ ಪುಷ್ಪ ಪೂಜಾದಿಗಳನ್ನು ಹಾಗೂ ದಿನನಿತ್ಯವೂ ಕೂಡ ನಿನ್ನ ಸಾನ್ನಿಧ್ಯದಲ್ಲಿ ಭಕ್ತರ ಸಹಕಾರದಿಂದ, ಭಕ್ತರ ಎಲ್ಲ ಸೇವಾಕರ್ತರ ಸಹಕಾರದಿಂದ ನಿನ್ನ ಸಾನ್ನಿಧ್ಯದಲ್ಲಿ ಪಾರಾಯಣ ಸೇವೆ, ಸಪ್ತಶತಿ ಪಾರಾಯಣ, ನಿನ್ನ ಸಹಸ್ರನಾಮ ಅರ್ಚನೆಗಳು, ಹೀಗೆ ಎಲ್ಲ ಉಪಯುಕ್ತವಾದಂತಹ ಪೂಜಾ ಆರಾಧನೆಗಳನ್ನು ವಿಶೇಷವಾಗಿ ಈಗಾಗಲೇ 4 ವರ್ಷಗಳಿಂದ ಸಾನ್ನಿಧ್ಯದಲ್ಲಿ ಮಾಡಿಕೊಂಡಿದ್ದೇವೆ. ಇದೇ ರೀತಿಯಾಗಿ ಈ ವರ್ಷವೂ ಕೂಡ ಆ ಎಲ್ಲ ಕಾರ್ಯಕ್ರಮಗಳು ಕೂಡ ನಡೆಯಲಿಕ್ಕಿದೆ. ಹಾಗೆಯೇ ಅಷ್ಟಮಿಯ ದಿನದಂದು ಪ್ರಸನ್ನ ದುರ್ಗಾದೇವಿ ನಮಸ್ಕಾರ ಸೇವೆ, ಮಹಾನವಮಿಯಂದು ಚಂಡಿಕಾ ಹೋಮ, ಕುಮಾರಿಕಾ ಪೂಜೆ, ಹಾಗೆ ವಿಜಯದಶಮಿಯಂದು ಉತ್ಸವ, ಇವೆಲ್ಲ ಕಾರ್ಯಕ್ರಮಗಳನ್ನು ಅತಿ ವಿಜೃಂಭಣೆಯಿಂದ ಮಾಡಬೇಕು ಎನ್ನುವುದಾಗಿ ನಾವೆಲ್ಲರೂ ಕೂಡ ಸಂಕಲ್ಪವನ್ನು ಹೊಂದಿದ್ದೇವೆ. ಆ ಕಾರ್ಯಕ್ರಮವನ್ನು ನೀನೇ ಮುಂದೆ ನಿಂತು ನೆರವೇರಿಸಿಕೊಡಬೇಕು. ಯಾವುದೇ ರೀತಿಯಾದಂತಹ ವಿಘ್ನ ಆಪತ್ತುಗಳು ಬರದಂತೆ ನೀನು ಅನುಗ್ರಹಿಸಬೇಕು. ಯಾವುದೇ ರೀತಿಯಾದಂತಹ ತೊಂದರೆ ತಾಪತ್ರಯಗಳು ಆರೋಗ್ಯಕ್ಕಾಗಬೇಕು, ಉಳಿದ ಯಾವುದೇ ಸಮಸ್ಯೆಗಳು ಕೂಡ ಅದರಲ್ಲಿ ಬರಬಾರದು. ಸಂಪೂರ್ಣವಾಗಿ ನಮಗೆ ಆ ಉತ್ಸವವನ್ನು ಸಂಕಲ್ಪಿಸಿದಂತಹ ವ್ರತವನ್ನು ಮಾಡುವಂತಹ ಯೋಗ ಭಾಗ್ಯ ಅನುಗ್ರಹವನ್ನು ನೀನು ಅನುಗ್ರಹಿಸಬೇಕು. ಹೆಚ್ಚೆಚ್ಚು ಕಾರ್ಯಗಳನ್ನು ಈ ಒಂದು ಪುಣ್ಯಕಾಲದಲ್ಲಿ, ಈ ಪರ್ವಕಾಲದಲ್ಲಿ ದರ್ಶನವನ್ನು ಮಾಡಿ ಪುಣ್ಯತಮರಾಗುವಂತೆ ನೀನು ಅನುಗ್ರಹಿಸಬೇಕು ಎನ್ನುವುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಮಾಡತಕ್ಕಂತಹ ಸೇವೆಯಲ್ಲಿ ಏನೇ ಲೋಪದೋಷಗಳಿರ್ಬೋದು ಅಥವಾ ತನ್ನಂತಹ ದ್ರವ್ಯಗಳಲ್ಲಿ ಲೋಪದೋಷಗಳಿರ್ಬೋದು, ಮಾಡತಕ್ಕಂತಹ ಪೂಜೆಗಳಲ್ಲಿ ಲೋಪದೋಷಗಳಿರ್ಬೋದು, ಹೇಳತಕ್ಕಂತಹ ಮಂತ್ರ ಇತ್ಯಾದಿ ನಿನ್ನ ಸ್ತುತಿಗಳಲ್ಲಿ ಲೋಪದೋಷಗಳಿರ್ಬೋದು, ಇವೆಲ್ಲವನ್ನೂ ಕೂಡ ಜಗಜ್ಜನನಿಯಾದ ನೀನು ಕ್ಷಮಿಸಬೇಕು. ನಾವು ಮಾಡತಕ್ಕಂತಹ ಈ ಒಂದು ಅಲ್ಪವಾದಂತಹ ಸೇವೆಯನ್ನು ನೀವು ಸ್ವೀಕರಿಸಬೇಕು. ತನ್ಮೂಲಕವಾಗಿ ಬೆಳಗಿ ಸೀಮೆಯ ಎಲ್ಲ ಭಕ್ತಾದಿಗಳಿಗೂ ಕೂಡ ಮುಂದೆ ನಿಂತು ಮಾಡತಕ್ಕಂತಹ ಎಲ್ಲರಿಗೂ ಕೂಡ ನೀನು ಸಂಪೂರ್ಣ ಅನುಗ್ರಹವನ್ನು ಉತ್ತರೋತ್ತರ ಅಭಿವೃದ್ಧಿಯನ್ನು ಮಾಡಿ ಇನ್ನೂ ಹೆಚ್ಚಿನ ಸೇವೆ ಮಾಡತಕ್ಕಂತಹ ಯೋಗ ಭಾಗ್ಯ ಅನುಗ್ರಹವನ್ನು ನೀನು ಅನುಗ್ರಹಿಸಬೇಕು. ಅದೇ ರೀತಿಯಾಗಿ ದೇವರಲ್ಲಿ ನಡೆಯತಕ್ಕಂತಹ ಪರ್ಯಾಪ್ತಿ ಭೋಜನ ಎಲ್ಲವೂ ಕೂಡ ನಿನ್ನ ಪ್ರಸಾದದಿಂದ ನಡೆಯತಕ್ಕಂಥದ್ದು. ಹಾಗಾಗಿ ಅದರ ಪುಣ್ಯವೂ ಕೂಡ ಎಲ್ಲರಿಗೂ ಲಭಿಸಬೇಕು, ಎಲ್ಲರಿಗೂ ಮಂಗಲಕರವಾಗಬೇಕು. ಸರ್ವಮಂಗಳೇ ಎಂಬುದಾಗಿ ನಿನ್ನನ್ನು ಕರೀತಾರೆ. ಜಗಜ್ಜನನಿಯಾದಂತಹ ನೀನು ಪಡಿಬೇಕು ಎಂಬುದಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಈ ಪ್ರಾರ್ಥನಾ ಪುಷ್ಪವನ್ನು ನಿನ್ನ ಚರಣಾರವಿಂದಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಭಗವತಿ ಒಳ್ಳೆಯ ಮಾಡಿ ನಡೆಸಿಕೊಡಂಬಾ.